ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿಮ್ಮ ಅಷ್ಟು ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದೆ ಅಂತ ಅನ್ಕೋತಾ ಇದ್ದೀನಿ. ನೆನ್ನೆ ವ್ಲಾಗಿಗೆ ಇದು ಕಂಟಿನ್ಯೂ ವ್ಲಾಗ್ ಆಗಿರುತ್ತೆ. ಹಾಗೆ ಹೊಸದಾಗಿ ಯಾರಾದರೂ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ನಿಮ್ಗೆ ಏನು ಅನ್ಸ್ತಂತನೂ ಕೂಡ ಕಾಮೆಂಟ್ ಮಾಡಿ ತಿಳಿಸಿ. ಬನ್ನಿ, ಇವಾಗ ವ್ಲಾಗ್ ಕಂಟಿನ್ಯೂ ಆಗುತ್ತೆ. ಯಾವ್ಯಾವ ಥರ ಹೋಗುತ್ತೆ ವ್ಲಾಗು, ಯಾವ್ಯಾವ ಥರ ಇರುತ್ತೆ ಅಂತಂದೇಳಿ ನೀವೇ ನೋಡಿ, ಆಯಿತಾ? ಬನ್ನಿ ವ್ಲಾಗ್ ಕಂಟಿನ್ಯೂ ಮಾಡೋಣ. ಏನು ಗೊತ್ತಾ ಫ್ರೆಂಡ್ಸ್, ಇವಾಗ ಸಾಂಬಾರು ಮಾಡಬೇಕು. ಕಾಳೆಲ್ಲ ನೆನೆ ಇಟ್ಟಿದ್ದೀನಿ. ಇವಾಗ ಸಾಂಬಾರು ಮಾಡೋದಕ್ಕೆ ಏನೇನು ಬೇಕೋ ಅದೆಲ್ಲ ಜೋಡಿಸ್ಕೊತೀನಿ. ಬೇಗ ಬೇಗ ಸಾಂಬಾರಿಗೆ ಮಸಾಲೆ ಎಲ್ಲ ರುಬ್ಬಿ ಮಾಡ್ತೀನಿ. ಕಾಳಿನ ಸಾಂಬಾರಿಗೆ ಮಸಾಲೆ ರುಬ್ಬಾಕಿ ಮಾಡಿದ್ರೇ ಚೆನ್ನಾಗಿರುತ್ತೆ. ಹಾಗಾಗಿ ಮಸಾಲೆ ರುಬ್ಬಾಕಿ ಮಾಡ್ತೀನಿ. ಸ್ವಲ್ಪ ಒಣಕಾಯಿ ಇದೆ, ಇದನ್ನು ತುರ್ಕೋಬೇಕು. ತುರಿದ್ಬಿಟ್ಟು ಸಾಂಬಾರು ಮಾಡ್ತೀನಿ. ತುರಿದಾದ್ರೂ ಮಾಡ್ಬೋದಿಲ್ಲ, ಸಣ್ಣಕ್ಕೆ ಕಟ್ ಮಾಡಾಗಿ ಮಾಡ್ಬೋದು. ಎಲ್ಲ ಐಟಮ್ಸು ಎಲ್ಲಿ ಬೇಕಲ್ಲೇ ಜೋಡಿಸ್ಬಿಟ್ಟಿದ್ದೀನಿ. ಇವಾಗ ಬೇಗ ಬೇಗನೆ ಎಲ್ಲ ಅದನ್ನು ಜೋಡಿಸಿ ಅಡುಗೆಗೆ ರೆಡಿ ಮಾಡಬೇಕು, ಆಯಿತಾ? ಫಾಸ್ಟಾಗಿ ಕೆಲಸನ ಮಾಡ್ತಾ ಹೋಗಬೇಕು. ಈಗ ಹೊರಗಡೆ ಎಲ್ಲಿಗಾದ್ರೂ ಹೋಗಿ ಬಂದರೆ ಸಾಕು. ಈ ಬಿಸಿಲಲ್ಲಿ ಮನೆಗೆ ಬಂದರೆ ಅಡುಗೆ ಮನೇಲಿ ಮಾತ್ರ ಕಾಲಿಡೋದಕ್ಕಾಗಲ್ಲ. ಅಷ್ಟು ಒಂಥರ ಸೆಕೆ. ಅದರಲ್ಲಂತೂ ನಿಮ್ಗೆ ಗೊತ್ತೇ ಇದೆ, ನಮ್ಮ ಮನೇಲಿ ಎಲ್ಲೂ ಕೂಡ ಗಾಳಿ ಅಷ್ಟು ಚೆನ್ನಾಗಿ ಬರಲ್ಲ. ಅದಕ್ಕೋಸ್ಕರ ಸ್ವಲ್ಪ ಅಡುಗೆ ರೂಮಲ್ಲಂತೂ ಇನ್ನೂ ಸೆಕೆ. ಅಲ್ಲೂ ಕೂಡ ಯಾವುದೇ ಕಿಟಕಿ ಇಲ್ಲ. ಹಾಗಾಗಿ ಮಧ್ಯಾಹ್ನ ಟೈಮಲ್ಲಿ ಇಲ್ಲಾಂದರೆ ಎಲ್ಲರೂ ಹೋಗಿ ಬಂದಾಗ ಅಡುಗೆ ಮಾಡೋದಂದರೆ ನನ್ನ ಕುತ್ತಿಗೆಗೆ ಬರುತ್ತೆ. ಏನೇ ಇದ್ರೂ ಕೂಡ ಒಂದು 11:30-12 ಗಂಟೆ ಒಳಗಡೆ ಎಲ್ಲ ಕೆಲಸ ಮಾಡಿ ಮುಗಿಸ್ಬಿಡ್ತೀನಿ. ಅದಕ್ಕೂ ಜಾಸ್ತಿ ನಾನು ಟೈಮ್ ಹಿಡ್ಕೊಂಡೆ ಅಂದರೆ ಮುಗ್ದೋಯ್ತು ನನ್ನ ಕತೆ. ನಂದು ಅವತ್ತು ಎಲ್ಲ ದೇವ್ರುಗಳು ನೆನಪಿಗೆ ಬರ್ತಾರೆ. ಅಷ್ಟು ಸಾಕಾಗ್ಬಿಡುತ್ತೆ ನನಗಂತೂ. ಏನು ಗ್ಯಾಸಲ್ಲೆಲ್ಲ ಮಾಡೋದು ಏನು ಪ್ರಾಬ್ಲಮ್ ಅಂತ ಅಂದ್ಕೋಬೋದು. ಆದರೆ ಇವಾಗ ಬೇಸಿಗೆಗಾಲ ಆಗಿರೋದ್ರಿಂದ ನಮ್ಮದು ಸೀಟ್ ಮನೆ ತುಂಬ ಒಂಥರ ಕಷ್ಟ ಆಗಿಬಿಡುತ್ತೆ. ಅದನ್ನು ಅನುಭವಿಸಿರೋರಿಗೆ ಗೊತ್ತು, ಆ ಮನೇಲಿ ಇದ್ಕೊಂಡು. ಅಂದರೂ ನಮಗೆ ಇವಾಗ ಆ ಥರ ಇದೆ ಅಂದಾಗ ನಾವು ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು. ನಮ್ಗೆ ದೇವ್ರು ಏನು ಕೊಟ್ಟಿರ್ತಾನೋ ಅದರಲ್ಲೇ ನಾವು ಖುಷಿ ಪಡ್ಕೋಬೇಕು. ನಾವು ಅದರಲ್ಲೇ ಸಂತೋಷವಾಗಿ ಸಮಾಧಾನವಾಗಿರಬೇಕು. ಅದನ್ನು ಬಿಟ್ಟು ನಾವು ಈ ಥರ ಚಿಕ್ಕ ಪ್ರಾಬ್ಲಮ್ಗೂ ನಾವು ಇಲ್ಲ ಹಂಗಿರಬೇಕಿತ್ತು ಹಿಂಗಿರಬೇಕಿತ್ತು, ನಾವು ಹಂಗೆ ಹೋಗ್ಬೇಕಿತ್ತು, ಸಾಲ ಮಾಡಿದ್ರೂ ಹೋಗಬೇಕು ಮನೆಗೆ ಅಂತಂದರೆ ಅದು ಆಗಲ್ಲ. ಯಾಕಂದರೆ ತುಂಬ ಜನ ಕಾಮೆಂಟ್ ಮಾಡ್ತಾ ಇರ್ತೀರ, ನೀವು ಬೇರೆ ಮನೆ ತಗೊಳ್ಳಿ, ಆಮೇಲೆ ಏನದು ಮನೆ ಚೇಂಜ್ ಮಾಡಿ ಅಂತ ಕಾಮೆಂಟ್ಸ್ ಎಲ್ಲ ಬರ್ತಾ ಇರುತ್ತೆ. ಆದರೆ ನಮ್ಮ ಬಜೆಟ್ ಏನಿದೆ, ನಮಗೇನು ನಡೆಯುತ್ತೆ, ನಮ್ಗೆ ನಡೆಯಲ್ಲ ಅನ್ನೋದು ನಮ್ಗೆ ಗೊತ್ತಿರುತ್ತಲ್ವ. ಸೊ ಆವಾಗ ಇನ್ನೊಬ್ಬರು ಹೇಳಿದ್ರು ಅಂತ ನಾವು ಅದು ಮಾಡೋದಕ್ಕಾಗಲ್ಲ. ಯಾಕಂದರೆ ಎಲ್ಲದನ್ನು ಕೂಡ ಯೋಚನೆ ಮಾಡಬೇಕಾಗತ್ತೆ. ಮಕ್ಕಳು ಎಜುಕೇಷನ್ ಯೋಚನೆ ಮಾಡಬೇಕಾಗತ್ತೆ, ಮನೆ ನಿಭಾಯಿಸ್ಕೊಂಡು ಹೋಗೋದನ್ನು ನೋಡಬೇಕಾಗತ್ತೆ. ಇವಾಗ ನಾವು ಇರೋದು ಸ್ವಂತ ಮನೇಲಿದ್ದೀವಿ. ಇವಾಗ ಏನಾದ್ರು ಬಾಡಿಗೆ ಮನೆಗೆ ಹೋಯ್ತು ಅಂದರೆ ಅವಾಗ ಯಾವ ಥರ ಸಿಚುವೇಶನ್ ಇರುತ್ತೆ ಅಂದರೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೋಬೇಕಾಗತ್ತೆ, ಯಾವ್ಯಾವ ಥರ ನಾವು ತೂಗಿಸ್ಕೊಂಡು ಹೋಗ್ಬೇಕಂತಂದು. ಹಾಗಾಗಿ ಸ್ವಲ್ಪ ನಾವು ಒಂಚೂರು ಅಮೌಂಟಲ್ಲಿ ಸೆಟಲ್ ಆಗೋವ್ರಿಗೂ ಕೂಡ ಬೇಡ ಅನ್ನೋದೊಂದು ಕಾರಣದಿಂದ ನಮ್ಮ ಮನೆ ಚೇಂಜ್ ಮಾಡೋದಕ್ಕೆ ಹೋಗ್ತಾ ಇಲ್ಲ ಅಷ್ಟೇ. ಇವಾಗ ಸಾಂಬಾರಿಗೆ ಜೋಡಿಸ್ಕೊಳ್ತಾ ಇದ್ದೀನಿ. ಕಾಳಿನ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡೆ. ಹಾಗಾಗಿ ಕಾಳಿನ ಸಾಂಬಾರಿಗೆ ಎಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಟೀ ಇತ್ತು, ಟೀ ಬಿಸಿ ಮಾಡ್ತಾ ಇದ್ದೀನಿ. ಅಮ್ಮಂಗೆ ಟೀ ಅಂದರೆ ತುಂಬ ಇಷ್ಟ. ಈಗ ಹೊರಗಡೆ ಹೋಗಿ ಬಂದರೂ ಕೂಡ ಸ್ವಲ್ಪ ತಲೆ ನೋಯ್ತಾ ಇದೆ, ಟೀ ಮಾಡು ಅಂತ ಅಂದರು. ಅದಕ್ಕೆ ಟೀ ಮಾಡೋದಕ್ಕೆ ಇಟ್ಟಿದ್ದೆ. ಮತ್ತು ಮನೆ ಹತ್ರನೇ ಸ್ವಲ್ಪ ಪಾತ್ರೆ ಮಾರೋದಕ್ಕೆ ಬಂದಿದ್ದರು. ಅದಕ್ಕೋಸ್ಕರ ನೋಡಿರಿ ಇವೆರಡನ್ನು ತೊಗೊಂಬಂದು ತೋರಿಸ್ತಾ ಇದ್ದಾರೆ. ಇವೆರಡರಲ್ಲಿ ನಿನ್ಗೆ ಯಾವ್ದು ಇಷ್ಟ ಆಗುತ್ತೆ, ನಿಂಗೆ ಯಾವ್ದು ಬೇಕು ಅದನ್ನು ನೋಡಿ ತಗೋ ಅಂತ ಹೇಳಿ. ನನಗೆ ಮನೇಲಿ ಆಲ್ರೆಡಿ ಇತ್ತು ಒಂದು. ಮತ್ತು ನನಗೆ ಇವಾಗ ಏನಂದರೆ ಈ ಥರ ಪಾತ್ರೆ ಸಾಮಾನು ಮೇಲೆಲ್ಲ ಇಂಟ್ರೆಸ್ಟ್ ಹೋಗ್ಬಿಟ್ಟಿದೆ. ಯಾಕಂದರೆ ನಾವು ಎಷ್ಟು ಪಾತ್ರೆ ಸಾಮಾನುಗಳನ್ನ ಜೋಡಿಸ್ತೀವೋ ಅದನ್ನು ತೊಳೆಯೋದು, ತಿಕ್ಕೋದು, ತೆಗ್ದಿಡೋದು ತುಂಬಾ ಒಂಥರ ಭಾರ ಅನಿಸುತ್ತೆ. ಅಂದರೆ ಎಲ್ಲ ಮಾಡ್ಬೋದು, ಆದರೆ ನಾವು ಇಷ್ಟ ಅಂತಂದೇಳಿ ತೊಗೊಂಡು ಸುಮ್ಮನೆ ಅದು ಒಂದು 3-4 ಚೀಲ ಸಾಮಾನುಗಳ್ನ ಕಟ್ಟಿಕ್ಕಿದ್ದೀನಿ ನಾನು. ಮತ್ತು ಇವಾಗ ಅಮ್ಮ ಇದನ್ನು ತೊಗೊಂಡ್ರು. ನನಗೆ ಇದ್ರ ಮೇಲೆ ಇಂಟ್ರೆಸ್ಟೇ ಇಲ್ಲ, ಹಾಗಾಗಿ ನೋಡಿಬಿಟ್ಟು ಸುಮ್ಮನೆ ಅಲ್ಲಿ ಇಟ್ಟಿದ್ದೀನಿ. ಏನಾದರೂ ಕೂಡ ಇವಾಗ ಪಾತ್ರೆ ಸಾಮಾನು ಮೇಲೆ ಇಂಟ್ರೆಸ್ಟ್ ಹೋಗ್ಬಿಟ್ಟಿದೆ. ಪಾತ್ರೆಗಳು ಅವನ್ನೆಲ್ಲ ನೋಡಿ ಇವಾಗ ಏನಿದೆಯೋ ಅದನ್ನೇ ಉಪಯೋಗಿಸ್ಕೊಳ್ಳೋಣ. ಅಕಸ್ಮಾತ್ ಅದು ಹಾಳಾಯಿತು ಅಥವಾ ಅದು ಯೂಸ್ ಮಾಡೋಕ್ಕೆ ಬರ್ತಾ ಇಲ್ಲ ಅಂದಾಗ ಮಾತ್ರ ನಾವು ಅದನ್ನು ಚೇಂಜ್ ಮಾಡಿದ್ರಾಯ್ತು ಅನ್ನೋ ಒಂದು ಮೈಂಡ್ ಸೆಟ್ಟಿಗೆ ಬಂದುಬಿಟ್ಟಿದ್ದೀನಿ. ಆದಷ್ಟು ಇದಕ್ಕೆ ಅಮೌಂಟ್ ಹಾಕೋದನ್ನು ಇನ್ವೆಸ್ಟ್ ಮಾಡೋದನ್ನು ಕಡಿಮೆ ಮಾಡಬೇಕು. ಯಾವುದ್ರ ಮೇಲೆ ಇನ್ವೆಸ್ಟ್ ಮಾಡಿದರೆ ನಮಗೆ
ಪ್ರಾಫಿಟ್ ಆಕತಿ ಅನ್ನೋದ್ರ ಕಡೆ ನಾನು ಗಮನ ಕೊಡ್ತಾ ಇದ್ದೀನಿ. ಯಾಕಂದರೆ ಇವಾಗ ಮಕ್ಕಳು ಚಿಕ್ಕವರಿದ್ದಾರೆ, ಇಂಥ ಟೈಮಲ್ಲೇ ನಾವು ಅಮೌಂಟ್ ಆಗಿರ್ಬೋದು ಅಥವಾ ನಮಗೇನು ಸೇವಿಂಗ್ಸ್ ಆಗಿರ್ಬೋದು ಮಾಡ್ಕೋಬೋದು. ಮತ್ತು ಮಕ್ಕಳು ಒಂಚೂರು ದೊಡ್ಡವರಾದ್ರು ಅಂದರೆ ಅವ್ರ ಎಜುಕೇಷನ್ ಮೇಲೇ ಹೋಗಿಬಿಡ್ತಿಲ್ಲ. ಅಂದರೆ ಇವಾಗ ನಮಗೇನು ಮೈಂಡಿಗೆ ಬರೋದಿಲ್ಲ, ನಮ್ಮ ಆಸೆ ಕನಸು ಏನೇ ಇದ್ದರೂ ಕೂಡ ಅದು ಯಾವುದೂ ಬರೋದಿಲ್ಲ ಅವಾಗ. ಫಸ್ಟು ಮಕ್ಕಳು ಎಜುಕೇಷನು, ಮಕ್ಕಳು ಫ್ಯೂಚರ್ ಅನ್ನೋದ್ರ ಮೇಲೆ ಹೋಗ್ತೀವಿ. ಹಾಗಾಗಿ ಒಂದು ಸ್ವಲ್ಪ ನಮಗಿರೋವಂಥ ಟೈಮಲ್ಲೇ ಎಷ್ಟಾಗುತ್ತೋ ಅಷ್ಟು ಅಮೌಂಟನ್ನು ಜೋಡಿಸ್ಕೊಳ್ಳೋಣ, ನಮಗೇನು ಬೇಕು ಅದು ನಮಗೇನು ಯೂಸ್ ಆಗುತ್ತೋ ಅಂಥದ್ದನ್ನು ಮಾತ್ರ ನಾನು ತೊಗೊಳ್ಳೋಣ ಅನ್ನೋ ಥರ ನಾನು ಇದ್ದೀನಿ ಇವಾಗ. ಆದಷ್ಟು ಜಾಸ್ತಿ ಅಮೌಂಟನ್ನು ಖರ್ಚು ಮಾಡೋದಕ್ಕೆ ಹಂಗೆಲ್ಲ ಹೋಗ್ತಾ ಇಲ್ಲ. ಇರುತ್ತಲ್ವ ಮಿಡ್ಲ್ ಕ್ಲಾಸ್ ಮೆಂಟಾಲಿಟಿ ಅನ್ನೋದು, ಸೊ ಹಾಗೇ ಇರೋದ್ರಲ್ಲೇ ಖುಷಿಯಾಗಿರ್ತೀನಿ ನಾನು ಯಾವಾಗಲೂ ಕೂಡ. ಅದು ಬೇಕು ಇದು ಬೇಕು ಆಡಂಬರ ನೋಡ್ಕೊಳ್ತಾ ಹೋದರೆ ಫ್ರೆಂಡ್ಸ್ ಎಷ್ಟು ಸಾಲ ಮಾಡ್ಕೊತೀವಿ ಅಂದರೆ ತುಂಬ ಸಾಲ ಮಾಡ್ಕೊತೀವಿ. ಇನ್ನೊಬ್ರು ನೋಡಿ ಕಂಪೇರ್ ಮಾಡ್ಕೊಳೋದ್ಕಿಂತ ನಮಗೆ ದೇವ್ರು ಏನು ಕೊಟ್ಟಿದ್ದಾನೋ ಅದರಲ್ಲಿ ಖುಷಿ ಪಡೋದು, ಅದರಲ್ಲಿ ನಾವು ಜೀವನ ಮಾಡೋದು ತುಂಬಾ ಉತ್ತಮ. ನಾವು ಇನ್ನೊಬ್ಬರ ಬಗ್ಗೆ ಕಂಪೇರ್ ಮಾಡಿಕೊಂಡು ಇನ್ನೊಬ್ರು ಹಂಗಿದ್ದಾರೆ ಹಿಂಗಿದ್ದಾರೆ, ಅವ್ರು ಅಷ್ಟು ಚೆನ್ನಾಗಿ ರೆಡಿ ಆಗ್ತಾರೆ, ಅವರು ಅಷ್ಟು ಚೆನ್ನಾಗಿ ಸಾಮಾನುಗಳು ತೊಗೊಂಡಿದ್ದಾರೆ, ಅವರು ಆ ಥರ ಹೈಫೈ ಮನೇಲಿದ್ದಾರೆ, ಅವ್ರು ಹೈಫೈ ಲೈಫ್ ಲೀಡ್ ಮಾಡ್ತಿದ್ದಾರೆ ಅಂತಂದರೆ ಅವ್ರಿಗೆ ಆ ಕೆಪಾಸಿಟಿ ಇದೆ, ಅವ್ರಿಗೆ ಅದನ್ನು ಆ ದೇವ್ರು ಕೊಟ್ಟಿದ್ದಾನೆ, ಅದು ಮಾಡ್ತಿದ್ದಾನೆ. ಬಟ್ ನಮ್ಮ ಹತ್ರ ಅದಿಲ್ಲ ಅಂದರೆ ನಮಗೆ ಅದಿಲ್ಲ, ನೆಕ್ಸ್ಟ್ ಬರುತ್ತೆ, ಬರೋವ್ರಿಗೂ ವೇಟ್ ಮಾಡಬೇಕು. ಬರೋಲ್ಲ ಅಂತಂದರೆ ಬರುತ್ತೆ, ಬರೋವ್ರಿಗೂ ವೇಟ್ ಮಾಡಬೇಕು. ಅದನ್ನು ಬಿಟ್ಟು ಅವಸರವಾಗಿ ಇಲ್ಲ ನನಗೆ ಅದು ಬೇಕೇ ಬೇಕು ಅನ್ನೋ ಥರ ನಾವು ಹೋದ್ವಿ ಅಂದರೆ ನಿಜವಾಗ್ಲೂ ತುಂಬಾ ತೊಂದರೆ ಪಡ್ಕೋತೀವಿ. ಯಾಕಂದರೆ ಇದು ರಿಯಲ್ ಆಗಿ ನಾನು ನೋಡಿದ ಆಗಿರುವಂಥ ಕೆಲವೊಂದಷ್ಟು ಘಟನೆಗಳು ಅಷ್ಟೇ. ಹಾಗಾಗಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಯಾರಿಗಾದರೂ ಬೇಜಾರಾಯಿತು ಅಂದರೆ ಕ್ಷಮಿಸ್ಬಿಡಿ. ಯಾಕಂದರೆ ಈ ಥರ ಕಾಮೆಂಟ್ಸ್ ಬರ್ತಾ ಇತ್ತು, ಕಾಮೆಂಟ್ಸ್ ಬಂದಿದ್ದಕ್ಕೆ ನಾನು ರಿಪ್ಲೈ ಮಾಡೋ ಥರ ಆಯಿತು. ಆಯಿತಾ, ಯಾರು ಏನು ಅಂದ್ಕೋಬೇಡಿ. ಇವಾಗ ಅಮ್ಮ ಸಾಂಬಾರಿಗೆಲ್ಲ ಜೋಡಿಸ್ತಾ ಇದ್ನಲ್ಲ, ಮತ್ತೇನಾದ್ರು ಜೋಡಿಸ್ಕೊಡ್ಲಾ ಅಂತ ಕೇಳ್ತಾಯಿದ್ರು. ನಾನು ಬೇಡ ಬೇಡಮ್ಮ, ಸಾಂಬಾರಿಗೆಲ್ಲ ಜೋಡಿಸ್ಕೊಂಡು ನಾನೇ ಮಾಡ್ಕೋತೀನಿ, ಏನು ಬೇಡ ಅಂತ ಅಂದೆ. ಮತ್ತು ಕೆಲವೊಬ್ಬರು ಒಂದು ಕಾಮೆಂಟ್ ಬಂದಿತ್ತು, ಇಲ್ಲಿಗೆ ಮಣಿ ತೊಗೊಳ್ಳಿ ಅಂತ ಹೇಳಿ. ಇಲ್ಲಿಗೆ ಮಣಿ ಇದೆ, ನಿಜವಾಗಿ ಕಟ್ಟಿಗೆದು ಬರುತ್ತಲ್ವ, ಅದು ಇದೆ ಇಲ್ಲಿಗೆ ಮಣಿ. ನಾನು ಅದನ್ನು ಯೂಸ್ ಮಾಡ್ತಾಯಿಲ್ಲ, ನನಗೆ ಚಿಕ್ಕವಳಿದ್ದಾಗಿಂದನೂ ಇದರಲ್ಲೇ ಯೂಸ್ ಮಾಡಿ ನನಗೆ ಅಭ್ಯಾಸ. ಎಷ್ಟೇ ತರಕಾರಿ ಇದ್ದರೂ ಏನೇ ಇದ್ದರೂ ಕೂಡ ಫಾಸ್ಟಾಗಿ ಇದ್ರಲ್ಲಿ ಕಟ್ ಮಾಡ್ತೀನಿ. ಇಲ್ಲಿಗೆ ಮಣೆಯಲ್ಲಿ ನಂಗೆ ಅಷ್ಟು ಫಾಸ್ಟಾಗಿ ಕಟ್ ಮಾಡೋದಕ್ಕೆ ಬರೋಲ್ಲ, ಅದಕ್ಕೋಸ್ಕರ ಅದನ್ನು ಉಪಯೋಗಿಸಲ್ಲ. ಅದನ್ನು ಬಿಟ್ಟರೆ ಮತ್ತೇನಿಲ್ಲ. ಇವಾಗ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊರಗಡೆ ಹೋಗ್ತಾಯಿದ್ದೀನಿ, ನನ್ನ ಫ್ರೆಂಡ್ ಮನೆಗೆ ಹೋಗ್ತಾಯಿದ್ದೆ. ಒಂದು ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ ಹಾಗೆ ಸ್ವಲ್ಪ ಹಂಗೆ ನ್ಯಾಚುರಲ್ ವಾಯ್ಸನ್ನೆಲ್ಲ ಇದ್ರಲ್ಲಿ ಕೊಟ್ಟಿದ್ದೀನಿ. ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಹೊಸದಾಗಿ ಚಾನಲ್ನ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬಿಸಿಲು ನೋಡಿ ಫ್ರೆಂಡ್ಸ್ ಹೆಂಗಿದೆ, ಯಪ್ಪ ಈ ಬಿಸಿಲು ನೋಡಿದ್ರೇ ಭಯ ಆಗುತ್ತೆ. ದಾವಣಗೆರೆ ಬಿಸಿಲು, ಅದರಲ್ಲಿ ಇನ್ನೂ ಬಳ್ಳಾರಿ ಕಡೆ ದುರ್ಗದ ಕಡೆ ಹೋಗ್ಬಿಟ್ವಿ ಅಂದರೆ ಮುಗ್ದೋಯ್ತು. ತುಂಬ ಬಿಸಿಲಿರುತ್ತೆ, ತುಂಬ ಅಂದರೆ ತುಂಬ ತಡ್ಕೊಳೋಕ್ಕಾಗಲ್ಲ, ಅಷ್ಟು ಬಿಸಿಲು, ಅಷ್ಟು ಸೆಕೆ ಇರುತ್ತೆ. ನಮ್ಮೂರಲ್ಲೇ ಇಷ್ಟಿದೆ. ಬೆಳಗ್ಗೆ ಅಮ್ಮನ ಜೊತೆ ರಾಯರ ಮಠಕ್ಕೆ ಹೋಗಿದ್ನಲ್ವ, ಸೊ ಅವಾಗ ಬರಬೇಕಾದ್ರೆ ಒಂದು ಸ್ವಲ್ಪ ಲೆಗ್ಗಿನ್ಸು, ಅಂದರೆ ಒಂದೆರಡು ಲೆಗ್ಗಿನ್ಸು ಮತ್ತು ಒಂದೆರಡು ವೇಲ್ ತೊಗೊಂಬಂದೆ. ಲೆಗ್ಗಿನ್ಸು ಇದು ಬೇಕಾಗಿತ್ತು ಹೊಸ, ಅದು ಹಾಗಾಗಿ 2 ಲೆಗ್ಗಿನ್ಸ್ ತೊಗೊಂಡೆ. ಇದು ಒಂದು ತೊಗೊಂಡ್ರೆ 200 ರೂಪಾಯಿ, 2 ತೊಗೊಂಡ್ರೆ ಲೆಗ್ಗಿನ್ಸ್ 300 ರೂಪಾಯಿ ಅಂತ ಹೇಳಿದರು. ಹಾಗಾಗಿ 2 ಲೆಗ್ಗಿನ್ಸ್ ತೊಗೊಂಡಿದ್ದೀನಿ. ಮತ್ತು ವೇಲು ಒಂದಕ್ಕೆ 100 ರೂಪಾಯಿ, 2 ತೊಗೊಂಡ್ರೆ 170 ರೂಪಾಯಿ ಅಂದರು. ಹಾಗಾಗಿ 30 ರೂಪಾಯಿ ಉಳಿಯುತ್ತಲ್ಲ ಅಂತ ಹೇಳಿ ಮತ್ತು 2 ತೊಗೊಂಡಿದ್ದೀನಿ. ಹಾಗೆ ಇದು ಹಲ್ವಾ ನನಗೆ ತುಂಬ ಇಷ್ಟ. ಒಂದು 6 ಫ್ಲೇವರಿಂದು ಎಷ್ಟು ಚೆನ್ನಾಗಿತ್ತಂದರೆ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಟೇಸ್ಟು. ಹೈಸ್ಕೂಲ್ ಫೀಲ್ಡು, ದಾವಣಗೆರೆಯಲ್ಲಿ ಹೈಸ್ಕೂಲ್ ಫೀಲ್ಡಲ್ಲಿ ಒಂಥರ ಸ್ಟಾಲ್ಸ್ ಎಲ್ಲ ಹಾಕಿದ್ದಾರೆ, ಅಲ್ಲಿ ತೊಗೊಂಬಂದಿದ್ದು. ಯಾರಿಗಾದರೂ ಬೇಕಾಯಿತು ಅಂದರೆ ಹೋಗಿ ತೊಗೊಳ್ಳಿ. ತುಂಬ ಅಂದರೆ ತುಂಬ ಟೇಸ್ಟಿ, ತುಂಬ ಚೆನ್ನಾಗಿತ್ತು. ನನಗೆ ಪರ್ಸ್ನಲಿ ಹಲ್ವಾ ಅಂದರೆ ತುಂಬ ಇಷ್ಟ. ಹಾಗಾಗಿ ಇದು ನೋಡಿದ ಕಲರ್ಫುಲ್ಲಾಗಿತ್ತಲ್ಲ, ತೊಗೊಂಡೆ. 1/4 kg 150 ರೂಪಾಯಿ ಅಂತ ಹೇಳಿದರು. ಅರ್ಧ kg ಪ್ಯಾಕ್ ಕೂಡ ಇತ್ತು, 1/4 kg ಪ್ಯಾಕ್ ಕೂಡ ಇತ್ತು. ನಾನು ಅರ್ಧ kg 1/4 kg ತೊಗೊಂಡಿದ್ದೀನಿ. 150 ರೂಪಾಯಿ ಅಂತ ಅಂದ್ರಲ್ಲ, ನೋಡೋಣ ನೆಕ್ಸ್ಟ್ ಟೈಮ್ ಮತ್ತೆ ತೊಗೊಳ್ಳೋಣ ಅಂತ ಹೇಳಿ ತೊಗೊಂಬಂದೆ. ಟೇಸ್ಟ್ ಮಾತ್ರ ಫ್ರೆಂಡ್ಸ್ ನಿಜವಾಗ್ಲೂ ಯಾರು ಕೂಡ ಬೇಡ ಅನ್ನಲ್ಲ, ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ಅಲ್ಲಿ ಟೇಸ್ಟ್ ಮಾಡೋಕ್ಕೂ ಕೂಡ ಕೊಟ್ಟರು. ಟೇಸ್ಟ್ ಮಾಡಿದೆ, ನನಗೆ ಇಷ್ಟ ಆಯಿತು.
ಹಾಗಾಗಿ ಮತ್ತೆ ತೊಗೊಂಬಂದೆ. ಇಲ್ಲಿ ನಮ್ಮ ಮನೆಯವರು ಓಪನ್ ಮಾಡಿ ಕೊಡ್ತಾ ಇದ್ದಾರೆ. ನಾನು ವಿಡಿಯೋ ಮಾಡ್ತಾ ಇದ್ನಲ್ವ, ಒಂದೇ ಕೈಯಲ್ಲಿ ಓಪನ್ ಮಾಡೋದಕ್ಕೆ ಬರಲಿಲ್ಲ. ಹಾಗಾಗಿ ನಮ್ಮ ಮನೆಯವರು ಓಪನ್ ಮಾಡಿಕೊಟ್ರು. ನೋಡಿ ಫ್ರೆಂಡ್ಸ್ ಹೆಂಗಿದೆ ಕಲರ್ಫುಲ್, ಎಲ್ಲ ಕಲರ್ ಇದೆ. 6 ವೆರೈಟಿ ಇದು ಇತ್ತು, ಹಲ್ವಾ ಇತ್ತು. ನನಗೆ ತುಂಬ ಇಷ್ಟ ಆಯ್ತಿದು. ನನ್ನ ಮಗಳಿಗಂತೂ ಸಖತ್ ಇಷ್ಟ ಆಯಿತು. ನನ್ನ ಮಗ ಅಷ್ಟೊಂದು ಸ್ವೀಟ್ ತಿನ್ನಲ್ಲ, ಹಾಗಾಗಿ ಅವನು ಇಷ್ಟಪಡಲಿಲ್ಲ. ನಾನು ಮತ್ತು ನನ್ನ ಮಗಳು ತುಂಬ ಇಷ್ಟಪಟ್ಟು ತಿಂದ್ವಿ. ದೇವ್ರು ತಲೆ ಮೇಲೆ ಇಟ್ಕೊಂಡು ಕುಂದ್ರಲ್ಲ ಅಲ್ಲಿ ಅಂಥದ್ದು.